ನೋಡ್ರಿ ಹಿಂದಿನ ವಿಡಿಯೋದಾಗ ನಾನು ನಿಮಗೆ ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟ್ದು ಫಸ್ಟ್ ಚಾಪ್ಟರ್ ಮತ್ತು ಸೆಕೆಂಡ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅದು ಹೇಳೀನಿ. ಈಗ ನಾನು ಚಾಪ್ಟರ್ ವೈಸ್ ಹೇಳ್ತೀನಿ ಇಂಪಾರ್ಟೆಂಟ್ ಕ್ವಶನ್ಸ್ ಅದು. ಅದಕ್ಕೆ ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ಥರ್ಡ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅದು ಹೇಳ್ತೀನಿ. ಈಗ ಥರ್ಡ್ ಚಾಪ್ಟರ್ ಒಳಗೆ ನೋಡ್ರಿ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅವ ಅಂದ್ರೆ ಫಸ್ಟ್ ನಾನು ನಿಮಗೆ 2 ಮಾರ್ಕ್ಸ್ ಹೇಳ್ತೀನಿ. 2 ಮಾರ್ಕ್ಸ್ ಒಳಗೆ ನೋಡ್ರಿ ಫಸ್ಟ್ ಕ್ವಶನ್ ಯಾವ್ದು ಅಂದ್ರೆ ವಾಟ್ ಈಸ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್. ಆನ್ಸರ್ ಬಿ ಇಲ್ಲೇ ಇದೆ. ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ರೆಫರ್ಸ್ ಟು ದ process of determining the worth or value of an asset or group of assets. It involves evaluating various factors such as market demand, scarcity condition, age, depreciation and other economic factors to arrive at a fair market value. ಇದು ನೀವು ಆನ್ಸರ್ ಇಷ್ಟು ಬರೆದ್ರಿ ನಡೀತದೆ ನೋಡ್ರಿ. ಇದು ಬರೀ ಕಾರ್ಪೊರೇಟ್ ಅಕೌಂಟಿಂಗ್ ಅಷ್ಟೇ ಇಲ್ಲ, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದು ಹೇಳಿನಿ, ಚಾಪ್ಟರ್ ವೈಸ್ ಹೇಳಿನಿ. ನಿಮಗೆ ಅವೆಲ್ಲ ವಿಡಿಯೋಸ್ ಎಲ್ಲಿ ಸಿಗ್ತಾವ ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಅದು ಕೊಟ್ಟಿರ್ತೀನಿ, ನೀವು ಅಲ್ಲೇ ಕ್ಲಿಕ್ ಮಾಡಿ ನೋಡ್ಬೋದು. ಇಲ್ಲ ಅಂದ್ರೆ ನೀವು ಯೂಟ್ಯೂಬ್ ಒಳಗೆ ನೀವು ಸರ್ಚ್ ಮಾಡ್ರಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿ, ಅವೆಲ್ಲ ವಿಡಿಯೋಸ್ ಬಂದ್ಬಿಡ್ತಾವ. ಬೆಟರ್ ಏನಂದ್ರೆ ನೀವು ನಾ ಏನು ನಿಮಗೆ ಕೆಳಗೆ ಲಿಂಕ್ ಕೊಟ್ಟಿರ್ತೀವಿ ನೋಡು, ನೀವು ಅಲ್ಲಿ ಕ್ಲಿಕ್ ಮಾಡಿದ್ರಂದ್ರೆ ನೀವು ಜಲ್ದಿನೇ ಅವೆಲ್ಲ ವಿಡಿಯೋಸ್ ನೋಡ್ಬೋದು, ಹುಡುಕ್ಯಾಡೋದು ಹತ್ತಂಗಿಲ್ಲ. ಅದ್ರ ಬಿಡ್ರಿ ಈಗ ಸೆಕೆಂಡ್ ಕ್ವಶನ್ ನೋಡ್ರಿ ಯಾವ್ದಂದ್ರೆ ವಾಟ್ ಈಸ್ ಇಂಟೆಂಜಿಬಲ್ ಅಸೆಟ್. ಇಂಟೆಂಜಿಬಲ್ ಅಸೆಟ್ ರೆಫರ್ ಟು ನಾನ್ ಫಿಸಿಕಲ್ ಅಸೆಟ್ಸ್ ದಟ್ ಹ್ಯಾವ್ ವ್ಯಾಲ್ಯೂ ಬಟ್ ಡು ನಾಟ್ ಹ್ಯಾವ್ ಎ ಫಿಸಿಕಲ್ ಪ್ರೆಸೆನ್ಸ್ ಸಚ್ ಆಸ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ, goodwill, patent, trademarks, copyrights, brand name, customer list, software and other proprietary technology. ನೀವು ಆನ್ಸರ್ ಇಷ್ಟು ಬರೆದ್ರೆ ಬಿ ನಡೀತದೆ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ್ದು ಅಂದ್ರೆ ವಾಟ್ ಆರ್ ದ ಮೆಥಡ್ಸ್ ಆಫ್ ಗುಡ್ವಿಲ್. ದೇರ್ ಆರ್ 2 ಮೆಥಡ್ಸ್ ಆಫ್ ಅಕೌಂಟಿಂಗ್ ಫಾರ್ ಗುಡ್ವಿಲ್, ದ ಇಂಪೇರ್ಮೆಂಟ್ ಮೆಥಡ್ ಅಂಡ್ ದ ಅಮೋರ್ಟೈಸೇಷನ್ ಮೆಥಡ್. ಗುಡ್ವಿಲ್ ಒಳಗ 2 ಮೆಥಡ್ಸ್ ಅವ, ಯಾವ ಅಂದ್ರೆ ಇಂಪೇರ್ಮೆಂಟ್ ಮೆಥಡ್ ಮತ್ತು ಅಮೋರ್ಟೈಸೇಷನ್ ಮೆಥಡ್. ಇವೆರಡು ಮೆಥಡ್ಸ್ ಆಫ್ ಗುಡ್ವಿಲ್ ಅವ. ನೀವು ಇಷ್ಟು ಬರೆದ್ರೆ ಬಿ ಆನ್ಸರ್ ನಡೀತದೆ. ನೀವು ಫುಲ್ ಎಕ್ಸ್ಪ್ಲೇನ್ ಮಾಡೋದು ಹತ್ತಂಗಿಲ್ಲ. ಇದು ನೀವು ಫುಲ್ ಎಕ್ಸ್ಪ್ಲೇನ್ ಯಾವಾಗ ಮಾಡ್ಬೇಕಂದ್ರೆ ಈಗ ನಿಮಗೆ ಈ ರೀತಿ ಕ್ವಶನ್ ಕೇಳೋರು ಅಂತ ಹೇಳ್ತೀರಿ ವಾಟ್ ಈಸ್ ಇಂಪೇರ್ಮೆಂಟ್ ಮೆಥಡ್ ಅಂತೇಳಿ, ಅವಾಗ ನೀವೇನು ಮಾಡ್ಬೇಕಂದ್ರೆ ಇಂಪೇರ್ಮೆಂಟ್ ಮೆಥಡ್ದು ಮೀನಿಂಗ್ ಬರೀಬೇಕು. ಅಂಡರ್ ದಿಸ್ ಮೆಥಡ್ ಗುಡ್ ವಿಲ್ ಈಸ್ ಟೆಸ್ಟೆಡ್ ಫಾರ್ ಇಂಪೇರ್ಮೆಂಟ್ ಆನ್ ಆನ್ ಆನ್ಯುವಲ್ ಬೇಸಿಸ್, ಈ ರೀತಿ ಅದಲ್ಲ, ಇದು ನೀವು ಫುಲ್ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ವಾಟ್ ಈಸ್ ಅಮೋರ್ಟೈಸೇಷನ್ ಮೆಥಡ್, ಈ ರೀತಿ ಕ್ವಶನ್ ಕೇಳೋರು ಅಂದ್ರೆ ನೀವು ಇದು ಫುಲ್ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಅಂಡರ್ ದಿಸ್ ಮೆಥಡ್ ಗುಡ್ ವಿಲ್ ಈಸ್ ಅಮೋರ್ಟೈಸ್ಡ್ ಓವರ್ ಇಟ್ಸ್ ಯೂಸ್ಫುಲ್ ಲೈಫ್ ಅಂತೇಳಿ ಈ ರೀತಿ ಫುಲ್ ಇದು ನೀವು ಎಕ್ಸ್ಪ್ಲೇನ್ ಮಾಡೋದಿರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ್ದ ಅಂದ್ರೆ what is average profit method. The average profit method is a simple method used to estimate the value of a business or asset by determining its average annual profit and multiplying it by an appropriate capitalization rate. ಈಗ next question ನೋಡ್ರಿ ಯಾವ್ದು ಅಂದ್ರೆ what is capitalization of average profit method. The capitalization of average profit method is a technique used to determine the value of a business or asset by capitalizing its average annual profit. Next question ನೋಡ್ರಿ what is super profit method. The super profit method is a valuation method used to determine the value of goodwill in a business. This method is based on the assumption that a business generates a certain level of profit based on the value of its tangible assets and any additional profit generated beyond this amount is attributable to the value of its goodwill. Next question ನೋಡ್ರಿ what is capitalization of super profit method. The capitalization of super profit method is a technique used to determine the value of a business or asset by capitalizing its super profit. The super profit is the excess profit earned by a business over and above a fair return on the invested capital. Next question, what is annuity method. The annuity method is a financial calculation used to determine the present value of a series of future cash flow that are received or paid out at equal intervals over a specified period of time. An annuity is a financial product that provides a series of equal payments or receipt over a period of time. Next question ನೋಡ್ರಿ ಯಾವ್ದು ಅಂದ್ರೆ what is brand valuation. Brand valuation is a process of estimating the financial value of a brand. A brand is a collection of intangible assets such as brand name, logo, reputation, customer loyalty and other factors that can influence a customer decision to choose one product or service over another. ನೀವು ಇದು ಆನ್ಸರ್ ಇಷ್ಟು ಬರೆದ್ರೆ ಬಿ ನಡೀತದೆ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ್ದು ಅಂದ್ರೆ ವಾಟ್ ಆರ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್. ಇದು ನಿಮಗೆ ಎಕ್ಸ್ಪ್ಯಾಂಡ್ IPR ಈ ರೀತಿನೂ ಕೇಳಬಹುದು. ಎಕ್ಸ್ಪ್ಯಾಂಡ್ IPR ಅಂತ ಕೊಟ್ಟರಂದ್ರೆ ನೀವು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಅಂತ ಹೇಳಿ ನೀವು ಆನ್ಸರ್ ಬರೀಬೇಕು. ಆದ್ರೆ ನಾ ಇಲ್ಲಿ ವಾಟ್ ಆರ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಅಂತ ಹೇಳಿ ಕೇಳೀನಿ. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂದ್ರೆ ಯಾವ ಅಂತ ಹೇಳಿ ಕೇಳ್ಯಾರ. ಆನ್ಸರ್ ಏನದ ಅಂದ್ರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ rights are legal rights that protect the creations of the humankind such as inventions, artistic works
and trade secrets. The purpose of intellectual property right is to give the creators or owners of these works the exclusive right to use, reproduce and profit from their creations. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಾ ಹೇಳೇನಿಲ್ಲ IPR ಅಂತ ಹೇಳಿ, ಅದೇ ಇಲ್ಲದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್. ಎಕ್ಸ್ಪೆಂಡ್ IPR ಅಂತ ಕೇಳಿದ್ರೆ ನೀವೇನ್ ಮಾಡ್ಬೇಕಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಅಂತ ಹೇಳಿ ಬರೀಬೇಕು. ಈಗ ನೆಕ್ಸ್ಟ್ ಕ್ವಶನ್ ಯಾವ್ದಂದ್ರೆ, ವಾಟ್ ಆರ್ ದ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಗುಡ್ ವಿಲ್, ಎಕ್ಸ್ಪ್ಲೇನ್ ದೆಮ್. ಇದು 5 ಮಾರ್ಕ್ಸ್ ಇಂದ